ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮರಕತ ಮಣಿ ಲಕ್ಷಣಗಳು. ಶ್ರೀ ಗರುಡನೀತಿ. ನಾಗಗಳ ರಾಜನಾದ ವಾಸುಕಿ ಬಲಾಸುರನ ಪಿತ್ತವನ್ನು ತೆಗೆದುಕೊಂಡು ಆಕಾಶ ಮಾರ್ಗದಲ್ಲಿ ಶರವೇಗದೊಂದಿಗೆ ದೇವಲೋಕದ ಕಡೆಗೆ ಹೋಗುತ್ತಿರಲು ಅವನ ತಲೆಯ ಮೇಲಿರುವ ಮಣಿಯ ಪ್ರಕಾಶವು ಕೆಳಗೆ ಇರುವ ಸಮುದ್ರದ ಮೇಲೆ ಸಾಗರಕ್ಕೆ ಬೆಳ್ಳಿಯ ಸೇತುವೆಯಾಕಾರದಲ್ಲಿ ಕಾಂತಿಗಳು ಹಾಸಿದವು. ಸರಿಯಾಗಿ ಅದೇ ಸಮಯಕ್ಕೆ ತನ್ನ ರೆಕ್ಕೆಗಳ ಶಬ್ದದೊಂದಿಗೆ ಭೂಮಿ ಆಕಾಶಗಳನ್ನು ಭಯಪಡಿಸುವ ವೇಗದೊಂದಿಗೆ ಪಕ್ಷಿರಾಜನಾದ ಗುರುತ್ಮಂತನು ವಾಸುಕಿಯ ಮೇಲೆ ದಾಳಿ ಮಾಡಿದನು. ಆಗ ವಾಸುಕಿಯು ಭಯಪಟ್ಟು ಓಡಿ ಹೋಗುತ್ತಾ ಆ ಬಲಾಸುರನ ಪಿತ್ತವನ್ನು ಒಂದು ಪರ್ವತದ ಬಳಿಯಲ್ಲಿಟ್ಟು ಹೊರಟು ಹೋದನು. ಆ ಪರ್ವತದ ಮೇಲೆ ಮಧುರ ಸುಸ್ವಾದ ಜಲಗಳ ಝರಿಗಳು ಪ್ರವಹಿಸುತ್ತಿದ್ದವು. ಹೊಸ ಪರಿಮಳವನ್ನು ಪ್ರಸರಿಸುತ್ತಿರುವ ಸೌಗಂಧಿಕ ವೃಕ್ಷಗಳು, ಹಲವಾರು ಮಾಣಿಕ್ಯಗಳೂ ಸಹ ತುರುಷ್ಕ ದೇಶಕ್ಕೆ ಹತ್ತಿರದಲ್ಲಿರುವ ಆ ಪರ್ವತದ ತಪ್ಪಲಿನಲ್ಲಿವೆ. ಜಲಾಸುರನ ಪಿತ್ತವು ಆ ನೀರಿನಲ್ಲಿ ಬೆರೆತು ಸಮುದ್ರದೊಳಕ್ಕೆ ಪ್ರಸ್ಥಾನವಾಗಿ ಶ್ರೀ ಮಹಾಲಕ್ಷ್ಮಿಯ ಬಳಿಗೆ ಹೋಗಲು ಅದು ಪ್ರವಹಿಸಿದ ಅಕ್ಕಪಕ್ಕದ ತೀರಗಳಲ್ಲಿರುವ ಭೂಭಾಗವು ಮರಕತ ಮಣಿಗಳಿಗೆ ಖಜಾನೆಯಾಯಿತು. ವಾಸುಕಿ ಓಡುತ್ತಿದ್ದಾಗ ಅವನ ರಕ್ಷಣೆಯಲ್ಲಿದ್ದ ಬಲಾಸುರನ ಪಿತ್ತದಿಂದ ಕೆಲವು ಬಿಂದುಗಳು ಜಾರಿ ಬೀಳುತ್ತಿರಲು ಗುರುತ್ಮಂತನು ಅವುಗಳನ್ನು ಹಿಡಿದುಕೊಂಡು ಪಾನ ಮಾಡಿದನು. ಕೂಡಲೇ ಅವನಿಗೆ ಮತ್ತು ಬಂದಂತಾಗಿ ಅದನ್ನು ಬಾಯಿಯ ಮೂಲಕ ಹೊರಗೆ ಹಾಕಿದನು. ಅವನ ನಾಸಿಕಾ ರಂಧ್ರಗಳ ಮೂಲಕ ಹೊರಗೆ ಬಿದ್ದ ಆ ಪಿತ್ತ ಭಾಗವು ಅದ್ಭುತ ಕಾಂತಿಯೊಂದಿಗೆ ಹೊಳೆಯುವ ಮರಕತ ಮಣಿಗಳ ಗಣಿಗಳಾಗಿ ಮಾರ್ಪಟ್ಟವು. ಆ ಮಹಾಮಣಿಗಳು ಕೋಮಲವಾದ ಗಿಳಿಯ ಬಣ್ಣದಲ್ಲಿಯೂ ಶಿರೀಷ ಪುಷ್ಪವರ್ಣದಲ್ಲಿಯೂ ಮಿಂಚಿನ ಉಳುವಿನ ಇಂದಿನ ಭಾಗದ ಬಣ್ಣದಲ್ಲಿಯೂ ಹರಿತ ತೃಣಕ್ಷೇತ್ರದಂತೆಯೂ ಸರ್ಪಭಕ್ಷಿಣಿ ನವೀನ ಕಣ್ಣುಗಳ ಬಣ್ಣದಲ್ಲಿಯೂ ನವಹರಿತ ಪತ್ರವರ್ಣದಲ್ಲಿಯೂ ಹೊಳೆಯುತ್ತಿರುತ್ತವೆ. ಇವು ಲೋಕ ಕಲ್ಯಾಣಕಾರಕಗಳು. ಗುರುತ್ಮಂತನ ಸ್ಪರ್ಶದಿಂದಲೋ ಏನೋ ಇಲ್ಲಿನ ಮರಕತ ಮಣಿಗಳು ಸರ್ಪವಿಷ ವ್ಯಾಧಿಗಳನ್ನೂ ಸಹ ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಆದರೆ ಇವು ದುರ್ಲಭವಾದವು, ಸಿಗುವುದು ತುಂಬಾ ವಿರಳ. ಹಲವಾರು ಮಂತ್ರಗಳಿಗೂ ಹಲವಾರು ಔಷಧಿಗಳಿಗೂ ಸಹ ನಿವಾರಣೆಯಾಗದ ವಿಷವ್ಯಾಧಿಗಳೂ ಸಹ ಗುರುತ್ಮಂತನ ಪ್ರಭಾವದಿಂದ ಬಂದಂತಹ ರತ್ನಗಳು ತಾಕುತ್ತಲೇ ನಿವಾರಣೆ ಆಗುತ್ತದೆ. ಇಲ್ಲಿ ಗುರುತ್ಮಂತ ಎಂದರೆ ಗರುಡದೇವ. ಗುರುತ್ಮಂತನಿಂದ ವಾಸುಕಿಯಿಂದ ತ್ಯಜಿಸಲ್ಪಟ್ಟಂತಹ ಬಲಾಸುರನ ಶರೀರದ ಭಾಗಗಳಲ್ಲಿ ಲಭಿಸಿರುವವೇ ಇಂದಿಗೂ ಜಗತ್ತಿನಲ್ಲಿ ಅತ್ಯುತ್ತಮ ಮಣಿಗಳಾಗಿ ಅಡಗಿವೆ. ರತ್ನಶಾಸ್ತ್ರ ತಜ್ಞರು ಹೇಳಿದಂತೆ ಅಚ್ಚ ಹಸುರಿನ ಬಣ್ಣದಲ್ಲಿ ಕೋಮಲ ಕಾಂತಿಗಳೊಂದಿಗೆ ಹೊಳೆಯುತ್ತಾ ಮುಟ್ಟಿದರೂ ಇಸುಕಿದರೂ ಗಟ್ಟಿಯಾಗಿದ್ದು ಮಧ್ಯಭಾಗದಲ್ಲಿ ಚಿನ್ನದ ಪುಡಿ ಇದ್ದಂತೆ ಭ್ರಮೆಪಡಿಸುವ ಸೂರ್ಯ ಕಿರಣಗಳು ತಾಕಿದಾಗ ಮಣಿಯು ಹಸಿರಾಗಿ ಹೊಳೆದರೂ ಅದರ ಮಧ್ಯಭಾಗದಿಂದ ಸೂರ್ಯ ಸಮಾನ ಕಾಂತಿಗಳು ಉಜ್ವಲವಾಗಿ ಹೊರಬಿದ್ದು ಮೊದಲಿನ ಅಚ್ಚ ಹಸುರನ್ನು ಅಧಿಗಮಿಸಿ ಹೊಳೆಯುತ್ತಿರುವ ಮರಕತ ಮಣಿಯು ಹೆಚ್ಚು ಪ್ರಭಾವವುಳ್ಳದ್ದು. ಅದನ್ನು ನೋಡುತ್ತಲೇ ನಮ್ಮ ಮನಸ್ಸಿನಲ್ಲಿ ಏನೋ ತಿಳಿಯದ ಸಂತೋಷವನ್ನುಂಟು ಮಾಡಿ ಮನಸ್ಸು ಪರವಶವಾಗುವಂತೆ ಮಾಡುತ್ತದೆ. ಇಷ್ಟು ಅಧಿಕವಾಗಿ ನಮಗೆ ಆಹ್ಲಾದವನ್ನುಂಟು ಮಾಡುವ ಶಕ್ತಿಯು ಬೇರೆ ಯಾವುದೇ ಮಣಿಗೂ ಇರುವುದಿಲ್ಲ. ಈ ಲಕ್ಷಣಗಳಿಂದ ಮರಕತ ಮಣಿಯನ್ನೇ ಸಕಲ ಸದ್ಗುಣದ ವತಿಯನ್ನಾಗಿ ಭಾವಿಸಬೇಕು. ವರ್ಣವು ಚೆನ್ನಾಗಿ ವ್ಯಾಪಿಸುವುದರಿಂದ ಉತ್ತಮವಾದ ಮರಕತ ಮಣಿಯ ಅಂತರ್ಭಾಗವು ನಿರ್ಮಲ ಸ್ವಚ್ಛ ಕಿರಣಗಳೊಂದಿಗೆ ಕೂಡಿಕೊಂಡಿರುತ್ತದೆ. ಅದರ ಉಜ್ವಲ ಕಾಂತಿಯು ಮಂದವಾಗಿ, ಶುಭ್ರವಾಗಿ, ಕೋಮಲವಾಗಿ, ಸ್ನಿಗ್ಧವಾಗಿರುತ್ತದೆ. ಮೇಲಿನ ಲಕ್ಷಣಗಳೆಲ್ಲವೂ ಇದ್ದು ನೀಲಕಂಠ ಅಂದರೆ ನವಿಲಿನ ಕಂಠದ ಬಣ್ಣದಲ್ಲಿ ಮೃದುವಾಗಿರುವ ಮರಕತ ಮಣಿಗಳೂ ಸಹ ಒಳ್ಳೆಯ ಉತ್ತಮ ಮಣಿಗಳೇ ಆಗಿವೆ. ಚಿತ್ರವರ್ಣದಲ್ಲಿದ್ದು ಕಠೋರವಾಗಿ, ಮಲಿನವಾಗಿ, ರೂಕ್ಷವಾಗಿ, ಕಲ್ಲಿನಂತೆ ತಾಕುವ ಶಿಲಾಜಿತ್ ಎಂಬ ಔಷಧಿಯಂತೆ ತಾಪವನ್ನು ನಿರ್ಗಮಿಸುವಂತೆ ಮಾಡುವ ಮರಕತ ಮಣಿಯು ದೋಷಪೂರಿತವಾದದ್ದು. ಸಂಧಿ ಪ್ರದೇಶದಲ್ಲಿ ಶುಷ್ಕವಾಗಿದ್ದು ಮಧ್ಯದಲ್ಲಿ ಮುರಿದು ಮತ್ತೊಂದು ಮಣಿಯಾಗಿ ತಯಾರಾದರೆ ಅಂತಹ ಮಣಿಗಳನ್ನು ಧರಿಸುವುದು ಒಳ್ಳೆಯದಲ್ಲ. ಭಲ್ಲಾತಕಿ,
ಪುತ್ರಿಕಾಯ ಎಂಬ ಎರಡು ರೀತಿಯ ರತ್ನಗಳಿವೆ. ಕೆಲವು ರತ್ನಗಳು ಅವುಗಳ ಬಣ್ಣಗಳಲ್ಲಾಗಲಿ ಅವುಗಳ ಮಿಶ್ರಿತ ಬಣ್ಣಗಳಲ್ಲಾಗಲಿ ಇರುತ್ತವೆ. ಅಂತಹ ಮರಕತ ಮಣಿಗಳು ಒಳ್ಳೆಯದಲ್ಲ. ಆದರೆ ಪುತ್ರಿಕಾವರ್ಣ ಶ್ಯಾಮ ವಸ್ತ್ರದಿಂದ ಗಟ್ಟಿಯಾಗಿ ಪ್ರಯತ್ನಿಸಿದರೆ ತೊಲಗಿ ಹೋಗುತ್ತದೆ. ಆದರೆ ಮಣಿಯು ಸಣ್ಣದಾಗುತ್ತದೆ. ಕೆಲವು ಮಣಿಗಳು ಔಷಧಗಳಿಂದ ಬಣ್ಣಗಳನ್ನು ಸೃಷ್ಟಿಸಿ ತಯಾರಿಸಲಾಗುತ್ತದೆ. ಅಂತಹ ಸಹಜ ವರ್ಣಗಳಿರುವ ರತ್ನಕಾಂತಿಗಳು ಮೇಲ್ಮುಖವಾಗಿ ಪ್ರಸರಿಸುತ್ತವೆ. ಔಷಧಿಗಳನ್ನು ಹಚ್ಚಿದ ರತ್ನಗಳನ್ನು ಆಭರಣಗಳನ್ನು ಉಪಯೋಗಿಸುವುದರಿಂದ ನಷ್ಟವಿಲ್ಲವಾದರೂ ಪ್ರಯೋಜನವೂ ಸಹ ಇರುವುದಿಲ್ಲ. ಸಹಜತ್ವವನ್ನು ನಿರ್ಧರಿಸುವ ಊರ್ಧ್ವಗಾಯಿ ಕಾಂತಿಗಳೂ ಒಂದೇ ಒಂದು ಕೋನದಲ್ಲಿ ಕಾಣಿಸುತ್ತವೆ. ಅವನತಿ ದೃಷ್ಟಿಗೆ ಕಾಣಿಸುವುದಿಲ್ಲ. ಶುಭ ಫಲಗಳಿಗಾಗಿ ಮರಕತ ಮಣಿಯನ್ನು ಧರಿಸಬೇಕೆಂದು ಬಯಸುವವರು ಸ್ನಾನ, ಆಚಮನ, ರಿಕ್ಷಾಮಂತ್ರ, ವಿಧಿವತ್ ಜಪ, ಗೋ ಸುವರ್ಣದಾನಗಳನ್ನು ಮಾಡಿ ಧರಿಸಬೇಕು. ದೋಷಗಳಿಲ್ಲದ ಗುಣಗಳನ್ನು ಹೊಂದಿರುವ ಚಿನ್ನದೊಂದಿಗೆ ಒದಗಿಸಿಟ್ಟುಕೊಳ್ಳಬೇಕು. ಸಕಲ ದೇವ ಪಿತೃ ಕರ್ಮಗಳಲ್ಲಿ ಮತ್ತಷ್ಟು ಒಳ್ಳೆಯ ಫಲಗಳಿಗಾಗಿ ಮರಕತ ಮಣಿಯನ್ನು ಧರಿಸುತ್ತಾರೆ. ವಿಷಪೀಡಿತರಿಗೆ ಈ ಪೀಡನೆಯಿಂದ ರಕ್ಷಿಸುವ ಶಕ್ತಿಯು, ಸಂಗ್ರಾಮದಲ್ಲಿ ಗೆಲುವನ್ನು ತಂದುಕೊಡುವ ಶಕ್ತಿಯು ಈ ರತ್ನಕ್ಕೆ ಇರುತ್ತದೆ. ಇದು ಪದ್ಮರಾಗ ಮಣಿಗಿಂತಲೂ ಹೆಚ್ಚು ಬೆಲೆಯನ್ನು ಹೊಂದಿರುತ್ತದೆ.